ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವ ರೆಸಿಪಿ ನಮ್ಮ ಹಳೆ ಕಾಲದ ಹಸಿಗೊಜ್ಜು. ಸಿಹಿ ಸಿಹಿಯಾಗಿ, ಹುಳಿ ಹುಳಿಯಾಗಿ, ಖಾರವಾಗಿ ಅನ್ನದಲ್ಲಿ ಸಖತ್ ಟೇಸ್ಟ್ ಕೊಡುವ ಈ ಹಸಿಗೊಜ್ಜು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ರೈಸ್ ಜೊತೆ ಸಾಂಬಾರ್, ಬೇಳೆ ಸಾರು ಮಾಡೋಕ್ಕೆ ಬೇಜಾರಾದಾಗ ಒಮ್ಮೆ ಈ ಥರ ಮಾಡಿ ನೋಡಿ. ಮೊದಲಿಗೆ ಒಂದು ಚಿಕ್ಕ ಬೌಲ್ ತಗೊಳ್ಳಿ. ಅದಕ್ಕೆ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತಗೊಂಡು ಒಂದು ಗ್ಲಾಸ್ ನೀರು ಹಾಕಿ ನೆನೆಯಲು ಬಿಡಿ. ಹುಣಸೆ ಹಣ್ಣೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಆಗಿದೆ. ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿದ ಒಂದು ಈರುಳ್ಳಿ, 2ರಿಂದ 3 ಹಸಿಮೆಣಸಿನಕಾಯಿ, 1 ಚಮಚ ಜೀರಿಗೆ, 1 ಎಸಳು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಿವುಚ್ಕೋಬೇಕು. ಈ ಥರ ಕಿವುಚೋದ್ರಿಂದ ಗೊಜ್ಜಿಗೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಹಸಿಮೆಣಸಿನ್ಕಾಯಿನ ಬೇಕಿದ್ದರೆ ನೀವು ಚಜ್ಕೊಂಡು ಹಾಕ್ಕೋಬೋದು. ತುಂಬ ಖಾರ ಇರೋ ಹಸಿಮೆಣಸಿನ್ಕಾಯಿ ಇದ್ದರೆ ಕೈ ಉರಿಯೋ ಚಾನ್ಸಸ್ ಇರುತ್ತೆ. ಈ ಥರ ಚೆನ್ನಾಗಿ ಕಿವುಚಿದ ಮೇಲೆ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕ್ಕೋಬೇಕು. ಮತ್ತೊಮ್ಮೆ ನೀರು ಹಾಕ್ಕೊಂಡು ಹಿಂಡ್ಕೋಬೇಕು. ಹುಣಸೆ ಹಣ್ಣಿನ ಹುಳಿ ಯಾವ ಥರ ಇರುತ್ತೆ ಅದ್ರಿಗೆ ತಕ್ಕಂತೆ ನೀರು ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ 400ರಿಂದ 500 ml ನೀರು ಹಾಕ್ತಿದ್ದೀನಿ. ಅರ್ಧ ಚಮಚ ಅಚ್ಕಾರದ ಪುಡಿ, ನೀವು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. 1.5 ಚಮಚ ಬೆಲ್ಲ ಹಾಕ್ತಿದ್ದೀನಿ. ಇದು ಆಪ್ಷನಲ್, ನೀವು ಸಿಹಿ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಎಲ್ಲ ಮಿಶ್ರಣ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಬೆಲ್ಲ ಕರಗ್ಕೊಳ್ಳುತ್ತೆ. ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು, ಬೆಲ್ಲ, ಖಾರ ಹಾಕ್ಕೊಳ್ಳಿ. ಆಚೆ ಕಡೆ ಎಲ್ಲ ಸುತ್ತಾಡ್ಕೊಂಬಂದು ರೈಸ್ ಜೊತೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಒಮ್ಮೆ ಈ ಥರ ಮಾಡಿ ಟ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಲ್ಮೋಸ್ಟ್ ಗೊಜ್ಜು ರೆಡಿಯಾಗಿದೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 2 ಚಮಚ ಎಣ್ಣೆ ಹಾಕ್ಕೊಳ್ಳಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಒಣಮೆಣಸಿನ್ಕಾಯಿ, 4 ಪಲಕು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕಾಯಲು ಇಡಿ. ಒಗ್ಗರಣೆ ಕಾದ ನಂತರ ರೆಡಿ ಮಾಡಿರುವ ಗೊಜ್ಜು ಮೇಲೆ ಹಾಕಿ. ತುಂಬ ಸುಲಭವಾಗಿ ಮಾಡುವಂಥ ಹಸಿಗೊಜ್ಜು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.